ಇನ್ನು ಇದೇ ಪವರ್ ಶೇರಿಂಗ್ ಜಟಾಪಟಿಯ ಮಧ್ಯೆ ಅಹಿಂದ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಒಂದು ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆ 5 ನಾಯಕರು ತಲೆನೋವಾಗಿದೆ. 5 ಜನ ನಾಯಕರು ಅಂತಂದ್ರೆ ಒಂದು ರೀತಿಯಾಗಿ ಪಾಂಡವರು ಅಂತ ಕರೀತಾರೆ ರಾಜಕೀಯ ವಲಯದಲ್ಲಿ. ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆ 5 ಜನರ ತಲೆನೋವು ಶುರುವಾಗಿದೆ. ಕಾರಣ DCM ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ಆ 5 ಜನನೇ ಕಂಟಕ ಆಗ್ತಾರೆ ಅಂತ. ಪಂಚ ಪಾಂಡವರಂತೆ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಅಹಿಂದ ನಾಯಕರು. ಒಬ್ಬರ ಮೇಲೊಬ್ರು ಬ್ಯಾಟ್ ಬೀಸ್ತಾ ಇದ್ದಾರೆ. ಜೊತೆಗೆ ಒಬ್ಬರ ಮೇಲೊಬ್ರು ನಿವಾಸಗಳ ಮೇಲೆ ನಿವಾಸದಕ್ಕೆ ಭೇಟಿಯನ್ನು ಕೊಟ್ಟು ಸಭೆ ಮಾಡ್ತಾ ಇದ್ದಾರೆ. ಒಂದಾದ ಮೇಲೊಂದಂತೆ ಗೌಪ್ಯ ಸಭೆ ನಡೀತಾ ಇದೆ. ಒಬ್ಬರಾದ ಮೇಲೊಬ್ಬರಂತೆ ಡೆಲ್ಲಿ ಯಾತ್ರೆಯನ್ನು ಕೈಗೊಳ್ತಾ ಇದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿದೆ ಅಂತ. 5 ಜನದ ಬಗ್ಗೆ ಪ್ರಮುಖವಾಗಿ ಅವರ ಒಂದು ಭಯ ಇರೋದು. ಯಾರ್ಯಾರು? ಸಿದ್ದು ಪರ ಡೆಲ್ಲಿಲೇ BK ಹರಿಪ್ರಸಾದ್ ಅವರು ಬೀಡು ಬಿಟ್ಟಿದ್ದಾರೆ. ವೇಣುಗೋಪಾಲ್ ಅವರು ಏನು ಹೇಳ್ತಾರೋ ಹಂಗೆ ಡೆಲ್ಲಿಲಿ BK ಹರಿಪ್ರಸಾದ್ ಅವರು ತಂತ್ರಿಕಾರಿಕೆ ಮಾಡ್ತಿದ್ದಾರೆ ಅನ್ನೋದು. ಆಮೇಲೆ ರಾಜ್ಯದಲ್ಲಿ ಅಹಿಂದ ಸಂಘಟನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಾದಂತೆ ಕಾಣಿಸ್ತಾ ಇದೆ. ಮೈಸೂರು ಭಾಗದಲ್ಲಿ ಮೈಸೂರು ಉಸ್ತುವಾರಿ ಸಚಿವ HC ಮಹದೇವಪ್ಪ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ದಲಿತ ಸಮುದಾಯವನ್ನು ಒಗ್ಗೂಡಿಸುವಂಥ ಪ್ರಯತ್ನ ಆಗ್ತಾ ಇದೆ ಅವ್ರ ಕಡೆಯಿಂದ, ಮಹದೇವಪ್ಪನವ್ರ ಕಡೆಯಿಂದ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸೀನಿಯಾರಿಟಿ ಕಾರ್ಡನ್ನು ಪ್ಲೇ ಮಾಡಿ CM ಸ್ಥಾನಕ್ಕೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. CM ಬೆನ್ನಿಗೆ ನಿಂತ್ಕೊಂಡು ಪರಮೇಶ್ವರ್ ದಲಿತ CM ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅದಲ್ಲದೆ ಪರೋಕ್ಷವಾಗಿ ವಿರೋಧ ಬಣಕ್ಕೆ KN ರಾಜಣ್ಣ ಕೌಂಟರ್ ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈ 5 ಜನ DCM ಡಿ ಕೆ ಶಿವಕುಮಾರ್ ಅವರ ಕುರ್ಚಿಯ ಆಸೆಗೆ ಒಂದು ರೀತಿಯಾಗಿ ಅಡ್ಡ ಬಂದಂತಿದೆ. ಅದೇ ತಲೆನೋವಾಗಿರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಯಾವ ರೀತಿಯಾಗಿ ಎಫೆಕ್ಟ್ ಕೊಡ್ಬೋದು ಹಾಗಾದರೆ CM ಬೆನ್ನಿಗೆ ನಿಂತಿರುವಂಥ ಈ ಪಾಂಡವರ ವಿಚಾರ ಸಂಬಂಧ ಮಾಹಿತಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರತ್ತ. ರೂಪೇಶ್, ಒಂದು ಕಡೆ 5 ಜನ CM ಬೆನ್ನಿಗೆ ನಿಂತು ಬೇರೆ ಬೇರೆ ಆ್ಯಂಗಲ್ನಲ್ಲಿ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿ CM ಆಸೆಗೆ ತಣ್ಣೀರೇರಿಸಿದಂತಾಗುತ್ತೆ ಅಂತ. ಎಷ್ಟು ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ? ಇಲ್ಲಿಗ ಶರತ್, ರಾಜ್ಯ ರಾಜಕಾರಣದಲ್ಲಿ ಅಧಿಕಾರದ ಕಿತ್ತಾಟ, ಅದಕ್ಕಿಂತಲೂ ಹೆಚ್ಚು ಒಂದಿಷ್ಟು ಶೀತಲ ಸಮರಗಳು, ತಂತ್ರಗಾರಿಕೆ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ದಾರೆ, MB ಪಾಟೀಲ್ ಅವರನ್ನು ಭೇಟಿ ಮಾಡಿ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ CM ಕೂಡ ತನ್ನದೇ ಆಗಿರತಕ್ಕಂಥ ತಂತ್ರಗಾರಿಕೆಯನ್ನು ಮಾಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ CM ಪರ 5 ಜನ ಶಾಸಕರು ಹೆಚ್ಚಿವರು, ಅದೇ ರೀತಿ ನಾಯಕರುಗಳು ಬಲವಾಗಿ ನಿಂತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ BK ಹರಿಪ್ರಸಾದ್ ಅವರು ದೆಹಲಿಯಲ್ಲಿ ಇದ್ಕೊಂಡು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ದೆಹಲಿ ಯಾವ ರೀತಿಯಾಗಿ ನೆರವು ಬೇಕು, CM ಸಿದ್ದರಾಮಯ್ಯ ಉಳಿಬೇಕು, ಅದಕ್ಕೆ ಸಂಬಂಧಪಡುತ್ತೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ನೆರವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಅವರಿಗೀಗ BK ಹರಿಪ್ರಸಾದ್ಗೆ ಶಕ್ತಿಯನ್ನು ತುಂಬಬೇಕು, ಆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. BK ಹರಿಪ್ರಸಾದ್ ಕೈಯನ್ನು ಬಲಪಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ BK ಹರಿಪ್ರಸಾದ್ CM ಕೈಯನ್ನು ಬಲಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ತಂತ್ರಗಾರಿಕೆ ಏನೇನಿರುತ್ತೆ ಅದೇ ರೀತಿಯಾಗಿ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಶಾಸಕರನ್ನು ಹಿಡಿದಿಟ್ಕೊಳ್ಳೋದು, CM ಪರ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಇದಕ್ಕೆ SC ಮಹದೇವಪ್ಪ ಅವರು, ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮಹದೇವಪ್ಪ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ದಲಿತ ನಾಯಕರಾಗಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಅಲ್ಲಿ ದಲಿತ ಕಾರ್ಡ್ ಅನ್ನು ಕೂಡ ಪ್ಲೇ ಮಾಡಿಕೊಂಡು ಹೈಕಮಾಂಡ್ಗೆ ಒತ್ತಡ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಅದೇ ರೀತಿಯಾಗಿ ಪರಮೇಶ್ವರ್ ಅವರು ಕೂಡ ತಮ್ಮದೇ ಆಗಿರತಕ್ಕ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಇವಾಗಲ್ಲ 2013ರಲ್ಲೇ KPCC ಅಧ್ಯಕ್ಷರಾಗಿದ್ರು, ಅವಾಗ ಕೂಡ ಅಧಿಕಾರಕ್ಕೆ ಬಂದಿತ್ತು. ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡೋದೇ ಅಧಿಕಾರಕ್ಕೆ ಬಂದಿದ್ದೇವೆ ನಮ್ಗೆ ಕೊಡಿ ಅಂತ ಹೇಳಿ. ಹಿಂದೆ ಈಗ ಪರಮೇಶ್ವರ್ ಅಧಿಕಾರ ತಂದ್ರಲ್ಲ, ಆ ಕೂಲಿಯನ್ನು ಕೇಳ್ತಾ ಇದ್ದಾರೆ. ಒಟ್ಟಾರಾಗಿ ತಂತ್ರಗಾರಿಕೆ ಎಲ್ಲವೂ ಕೂಡ CM ಪರ ದೊಡ್ಡ ಮಟ್ಟ ನಡೀತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.